ಹತ್ಯೆಗೆ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಕಳುವಾರಿನ ಸಫಾನ್ ಗ್ಯಾಂಗ್ ಅನ್ನುವಂಥದ್ದು ಒಂದು ಪ್ರಶ್ನೆ. ಫಾಜಿಲ್ ಹತ್ಯೆಯ ಪ್ರತಿಕಾರಕ್ಕೆ ಸಫಾನ್ಗೆ ಆತ ಕಾಯ್ತಿರ್ತಾನೆ, ಆತನ ಗ್ಯಾಂಗ್ ಕಾಯ್ತಾ ಇರುತ್ತೆ. ಸಫಾನ್ ಜೊತೆಗೆ ಗಲಾಟೆಯನ್ನ ಕೂಡ ಸುಹಾಸ್ ಆಪ್ತ ಇದೇ ವೇಳೆ ಮಾಡ್ಕೊಂಡಿರ್ತಾನೆ. ಪ್ರಶಾಂತ್ ಅಂತ 2023 ಸೆಪ್ಟೆಂಬರ್ 3ನೇ ತಾರೀಕು ಅವ್ರದೊಂದು ಗಲಾಟೆ ಕೂಡ ಆಗಿರುತ್ತೆ. ಗಲಾಟೆ ವಿಚಾರದಲ್ಲಿ ಸಫಾನ್ಗೆ ಡ್ಯಾಗರ್ ಮೂಲಕ ಇರಿಯೋ ಕೆಲಸವನ್ನ ಕೂಡ ಪ್ರಶಾಂತ್ ಮಾಡಿರ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ದಾಳಿಗೆ ಪ್ರಯತ್ನವನ್ನ ಕೂಡ ಮಾಡಿರ್ತಾನೆ. ಈ ವೇಳೆ ಪ್ರಶಾಂತ್ ಬೆಂಬಲಕ್ಕೆ ಹತ್ಯೆಯಾದಂತಹ ಸುಹಾಸ್ ಶೆಟ್ಟಿ ನಿಂತ್ಕೊಳ್ತಾನೆ. ಇದೇ ವಿಚಾರದಲ್ಲಿ ಸುಹಾಸ್ ಶೆಟ್ಟಿ ಮತ್ತು ಸಫಾನ್ ಮಧ್ಯೆ ವೈಷಮ್ಯ ಸ್ಟಾರ್ಟ್ ಆಗುತ್ತೆ ಅನ್ನೋದು ಈ ತನಿಖೆ ಆಯಾಮದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ನೋಡಿ, ತನಿಖೆ ಎಲ್ಲ ಆಯಾಮದಲ್ಲೂ ನಡೆಯುತ್ತೆ, ಬಟ್ ಅದರಲ್ಲಿ ಪೊಲೀಸರಿಗೆ ಕನ್ವಿನ್ಸಿಂಗ್ ಅನ್ನುವಂತಹ ಆಯಾಮಗಳು ತೆರೆದುಕೊಳ್ಳುತ್ತೆ, ಅಥವಾ ಅಕ್ಯೂಸ್ಡ್ಗಳು ಬಯಸಿದ್ರೆ ಪ್ಲಾಂಟೆಡ್ ಆಯಾಮಗಳು ಕೂಡ ಸಿಗುತ್ತೆ. ಅಂದರೆ ಇದು ಟಾರ್ಗೆಟ್ ಕಿಲ್ಲಿಂಗ್ ಅಲ್ಲ, ಇದೊಂದು ಕ್ರಿಮಿನಲ್ ರೈವಲ್ರಿ ಇತ್ತು ನಮ್ಮ ಮಧ್ಯೆ ಅಂತ ತೋರಿಸೋ ಪ್ರಯತ್ನಗಳನ್ನು ಮಾಡಿ ಯಾರು ಫಂಡ್ ಮಾಡಿರ್ತಾರೆ ಯಾವ ಪ್ರತಿಕಾರದ ಕೊಲೆಗೆ ಅದನ್ನು ಮರೆಮಾಚೋ ಕೆಲಸ ಕೂಡ ಆಗಿರಬಹುದು. ಸೊ ಎಲ್ಲ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಈ ಸುಹಾಸ್ ಶೆಟ್ಟಿ ಹತ್ಯೆಯ ಕಾರಣಗಳು ಸಾಕಷ್ಟು ರಹಸ್ಯವಾಗಿದೆ ಅಂತ ಈಗ ಒಂದು ಆಯಾಮ ಓಪನ್ ಆಗಿದೆ. ಪ್ರತಿಕಾರದ ಜೊತೆಗೆ ಕ್ರಿಮಿನಲ್ ರೈವಲ್ರಿ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ, ಮತ್ತಿದು ಪ್ಲಾಂಟೆಡ್ ಅನ್ನೋ ಅನುಮಾನಗಳು ಬರುತ್ತೆ. ಎಷ್ಟೊಂದು ಸಲ ಹಿಂಗಾಗಿರುತ್ತೆ. ಹತ್ಯೆ ಯಾವುದೋ ಕಾರಣಕ್ಕಾಗಿ ಅದನ್ನು ಮರೆಮಾಚೋದಕ್ಕೆ ಇನ್ಯಾವುದೋ ಕಥೆಯನ್ನು ತರೋದು ಕೂಡ ನಾವು ನೋಡಿದ್ದೀವಿ ದಕ್ಷಿಣ ಕನ್ನಡ ಭಾಗದಲ್ಲಿ. ಮಮತಾ, ಈ ಸುಹಾಸ್ ಶೆಟ್ಟಿ ಹತ್ಯೆ ಅದು ಫಾಜಿಲ್ ಹತ್ಯೆಯ ಪ್ರತಿಕಾರ ಅನ್ನೋದಕ್ಕೆ ಎರಡು ಮಾತಿಲ್ಲ. ಅದಕ್ಕೆ ಬೇಕಾದಂಥ ಮಾಹಿತಿಗಳು ದಾಖಲೆಗಳು ಈಗ ಪೊಲೀಸರ ಬಳಿ ಇರುವಂಥದ್ದು. ಯಾವಾಗ ಫಾಜಿಲ್ನನ್ನು ಹತ್ಯೆ ಮಾಡಲಾಗಿತ್ತು ಆ ಬಳಿಕ ಅದಕ್ಕೊಂದು ರಿವೆಂಜ್ ಕೊಡಬೇಕು, ರಿವೆಂಜ್ ಕೊಟ್ಟರು ಫಾಜಿಲ್ನನ್ನು ಹತ್ಯೆ ಮಾಡಿದ ಆರೋಪಿಗಳನ್ನೇ ಹತ್ಯೆ ಮಾಡಬೇಕು, ಅದರಲ್ಲೂ A1 ಆರೋಪಿ ಆಗಿರುವಂಥ ಸುಹಾಸ್ ಶೆಟ್ಟಿಯನ್ನೇ ಹತ್ಯೆ ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಈ ಸಫಾನ್ ಗ್ರೂಪ್ ಮಾಡಿತ್ತು. ಇದರ ಹಿಂದೆನೂ ಸಾಕಷ್ಟು ಬಾರಿ ಅದನ್ನು ಪ್ರಯತ್ನ ಮಾಡಿತ್ತು. ಕಳೆದ ಕೆಲ ತಿಂಗಳಿಂದ ಹೊರಗೆ ಬಂದಿರುವಂಥ ಸುಹಾಸ್ ಶೆಟ್ಟಿ ಏನಿದೆ ಆತನನ್ನು ಫಾಲೋ ಮಾಡ್ತಿದ್ರು. ಇದು ಫಾಜಿಲ್ ಹತ್ಯೆ ಕೇಸಿಗೆ ಪ್ಲಾನ್ ಮಾಡಿತ್ತು ಅನ್ನುವಂಥದ್ರಲ್ಲಿ ಖಂಡಿತವಾಗಿ ಈಗ ಪೊಲೀಸರಿಗೆ ಗೊತ್ತಿರುವಂಥ ಮಾಹಿತಿ. ಇದರ ಜೊತೆಗೆ 2023 ಸೆಪ್ಟೆಂಬರ್ 3ರಂದು ಈ ಸುಹಾಸ್ ಶೆಟ್ಟಿಯ ಆಪ್ತನಾಗಿರುವಂಥ ಪ್ರಶಾಂತ್ ಯಾನೆ ಪಚ್ಚು ಅನ್ನುವಂಥ ವ್ಯಕ್ತಿ ಈತನು ಸಫ್ವಾನ್ಗೆ ಒಂದು ಚೂರಿ ಇರಿತ ಮಾಡಿದ್ದಾನೆ. ಯಾವುದೋ ಒಂದು ಗಲಾಟೆಯ ವಿಚಾರದಲ್ಲಿ ಸಫ್ವಾನನ್ನು ಕಳುವಾರಿಗೆ ಕರೆಸ್ಕೊಳ್ತಾರೆ. ಅಲ್ಲಿ ಆ ಕಳವಾರ್ನಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಈ ಪ್ರಶಾಂತ್ ಡ್ರ್ಯಾಗರ್ನಿಂದ ಸಫ್ವಾನ್ಗೆ ಚುಚ್ತಾನೆ. ಸಫ್ವಾನ್ ಗಂಭೀರ ಗಾಯಗೊಂಡು ಅದನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಾಗುತ್ತಾನೆ. ಆ ಸಂದರ್ಭದಲ್ಲಿ ಸಫ್ವಾನ್ ಇದನ್ನು ಸೇಡು ತೀರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪಚ್ಚುವನ್ನು ಏನಾದರೂ ಮಾಡಿ ಇದ್ರೆ ಸೇಡನ್ನು ತೀರಿಸಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಅದರ ಜೊತೆಗೆ ಫಾಜಿಲ್ ಹತ್ಯೆ ಮಾಡಿರುವಂಥ ಆರೋಪಿಯು ಸಾಯಬೇಕು ಅನ್ನುವಂಥ ಪ್ಲಾನು ಸಫ್ವಾನ್ಗಿರುತ್ತೆ. ಹಾಗಾಗಿ ಪ್ರಶಾಂತ್ಗೆ ಹೊಡೆಯುವುದರ ಬದಲು ಅದನ್ನು ಸುಹಾಸ್ ಶೆಟ್ಟಿಗೆ ಹೊಡೆದ್ರೆ ಒಂದು ಕಡೆಯಿಂದ ಪ್ರಶಾಂತ್ಗೆ ಸಪೋರ್ಟ್ ಮಾಡಿದಂಥ ಸುಹಾಸ್ ಶೆಟ್ಟಿಯು ಸತ್ತಾಗ ಆಗುತ್ತೆ, ಜೊತೆಗೆ ಫಾಜಿಲ್ನನ್ನು ಹತ್ಯೆ ಮಾಡಿದ ಸುಹಾಸ್ ಶೆಟ್ಟಿಯು ಸತ್ತಾಗಿ ಆಗುತ್ತೆ ಅನ್ನುವಂಥ ಪ್ಲಾನ್ ಮಾಡಿಕೊಂಡು ಸಫ್ವಾನ್ ಹೊಸತಾದ ಒಂದು ತಂಡವನ್ನು ಮಾಡಿಕೊಂಡು ಈ ಒಂದು ಎರಡೂ ರಿವೆಂಜ್ ಆಗುತ್ತೆ. ಅದರಲ್ಲಿ ಒಂದು ಫಾಜಿಲ್ನ ಹತ್ಯೆದ ರಿವೆಂಜ್ ಆಗುತ್ತೆ, ಅದರ ಜೊತೆಗೆ ಈ ಒಂದು ಪಚ್ಚು ಏನಿದ್ದಾನೆ ಆತ ಹಾಕಿರುವಂಥ ಸಫ್ವಾನ್ಗೆ ಹೊಡೆದಿರುವಂಥ ಏನು ಪ್ರಕರಣ ಇದೆ ಅದಕ್ಕೂ ರಿವೆಂಜ್ ಕೊಟ್ಟಾಗ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಫ್ವಾನ್ ಈ ರೀತಿಯಾದಂಥ ಕೃತ್ಯಕ್ಕೆ ಮುಂದಾಗಿದ್ದಾನೆ. ಈ ಒಂದು ಕೃತ್ಯದಲ್ಲಿ ಆತ ಸಫಲನಾಗಿದ್ದಾನೆ. ಈಗ ಪೊಲೀಸರ ಮುಂದೆ ಇದನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಫಂಡಿಂಗ್, ಈ ಒಂದು ಕೆಲಸಕ್ಕೆ ಫಂಡಿಂಗ್ ಮಾಡಿರುವಂಥನೂ ಸಾಧ್ಯತೆ ಇದೆ. ಅಂದರೆ ಫಾಜಿಲ್ ಹತ್ಯೆಗೆ ಕೇವಲ ಸಫ್ವಾನ್ಗೆ ಮಾತ್ರ ರಿವೆಂಜ್ ಇರೋದಲ್ಲ, ಹೆಚ್ಚಿನ ಜನರಿಗೆ ರಿವೆಂಜ್ ಇತ್ತು. ಫಾಜಿಲ್ ಅನ್ನೋ ಅಮಾಯಕನನ್ನು ಕೊಂದಿದ್ದಾರೆ, ಹಾಗಾಗಿ ಅದಕ್ಕೊಂದು ರಿವೆಂಜ್ ಕೊಡಬೇಕು ಅನ್ನುವಂಥದ್ದಿತ್ತು. ಅದು ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ರಿವೆಂಜ್ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇತ್ತು. ಹಾಗಾಗಿ ಅದರ ನೇತೃತ್ವವನ್ನು ಈ ಸಫಾನ್ ಮತ್ತು ಅವನ ತಂಡ ವಹಿಸಿಕೊಂಡು ಈ ರೀತಿಯಾದಂಥ ಹತ್ಯೆಯನ್ನು ಮಾಡಿದೆ. ಸುಭಾಸನ್ನ ಈಗ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖಪಾಲ್.